ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಗೈಸ್, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ನಾನು ಡ್ಯೂಟಿ ಮಾಡ್ತಾ ಇರೋದು ಪಾರ್ಟ್ ಟೈಮು. ಅದು ಯಾವ ಅಪ್ಲಿಕೇಶನ್ ಅಪ್ಪ ಅಂತಂದರೆ ಅದು ಬಂದು ಲೋಡ್ ಶೇರ್ ಅಪ್ಲಿಕೇಶನಲ್ಲಿ. ತುಂಬ ಜನ ನನಗೆ DMs ಮಾಡ್ತಿದ್ರಿ, ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡಿ ಅದ್ರ ಜೊತೆಗೆ ಅದರಲ್ಲಿ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ಮಾಡಿ ಅಂತ ತುಂಬ ಜನ ಹೇಳಿದ್ರಿ. ಆ್ಯಂಡ್ ನಾನು ಕೂಡ ಆ ಅಪ್ಲಿಕೇಶನ್ ಬಗ್ಗೆ ಕೇಳ್ಪಟ್ಟಿದ್ದೆ, ಬಟ್ ಆದರೆ ಯಾವತ್ತೂ ನಾನು ಮಾಡಿರಲಿಲ್ಲ. ದಟ್ ಫಸ್ಟ್ ಟೈಮ್ ನಾನು ಅಪ್ಲಿಕೇಶನ್ನ ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಲೋಡ್ ಶೇರ್ ಅನ್ನೋದು ಒಂದು ಅಪ್ಲಿಕೇಶನ್ನು. ಇದು ಕೂಡ ಒಂದು ಲೈಕ್ ಶಾಡೋ ಫ್ಯಾಕ್ಸು ಈ ಥರ ಹೆಂಗೆ ಅಪ್ಲಿಕೇಶನ್, ಅದೇ ಥರನೇ ಇದು ಕೂಡ ಒಂದು ಅಪ್ಲಿಕೇಶನು. ಇದಕ್ಕೆ ರಿಜಿಸ್ಟ್ರೇಷನ್ಗೆ ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇದು ಬ್ಯಾಂಕ್ ಡೀಟೇಲ್ಸು. ಸೊ ರೆಗ್ಯುಲರಿ ಬೇರೆ ಅಪ್ಲಿಕೇಶನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದೇ ಡಾಕ್ಯುಮೆಂಟ್ಸ್ ಇದಕ್ಕೂ ಕೂಡ ಬೇಕಾಗುತ್ತೆ. ಸೊ ಈಗ ನಾನು ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ನಾನು ನಿಮಗೆ ಐಡಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. 99 ರೂಪೀಸ್ ನೀವು ರಿಜಿಸ್ಟರ್ ಫೀ ಕಟ್ಟಬೇಕಾಗುತ್ತೆ. ಸೊ ಇನ್ನೊಂದು ಅದು ವೇರಿಯೇಷನ್ ಕೂಡ ಆಗ್ತಾ ಇರ್ತದೆ. ನೀವು ಯಾವಾಗ ಈ ವಿಡಿಯೋ ನೋಡ್ತಿದ್ದಾರೆ ಗೊತ್ತಿಲ್ಲ, ಬಟ್ ಅದು ವೇರಿಯೇಷನ್ ಕೂಡ ಆಗ್ತಿರಬಹುದು. ಸೊ ಬನ್ನಿ, ಈಗ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ನಾನು ನನ್ನ ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ 99 ಪೇ ಮಾಡಿ ನಾನೀಗ ಐಡಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು 6 ಗಂಟೆಯಿಂದ ಒಂದು 9 o'clock ಅಥವಾ 10 o'clockವರೆಗೂ ಏನು ಪೀಕ್ ಟೈಮ್ ಇದೆ, ಡಿನ್ನರ್ ಪೀಕು, ಈ ಡಿನ್ನರ್ ಪೀಕ್ನ ಮಾಡಿ ಎಷ್ಟು ಆರ್ಡರ್ ಆಗುತ್ತೆ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಯಾವ ರೀತಿ ಆ್ಯಪ್ ಅಪ್ಲಿಕೇಶನ್ ಯೂಸ್ ಮಾಡಬೇಕು ಆ್ಯಂಡ್ ಯಾವ ರೀತಿ ಇದೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಇದಕ್ಕೆ ನೀವು ಮಾಡಬೇಕಾಗಿರೋದು, ನನಗೊಂದು ಹೆಲ್ಪ್ ಏನಪ್ಪ ಅಂದರೆ, ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಪ್ಲಸ್ ಆರ್ ಮೈನಸ್ ಆ್ಯಂಡ್ ನಿಮಗೇನು ಈ ಅಪ್ಲಿಕೇಶನ್ ಬಗ್ಗೆ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಗೈಸ್, ಈಗ ಡ್ಯೂಟಿ ಆನ್ ಮಾಡಿದ್ದೀನಿ 6 ಗಂಟೆಗೆ. ಮೆಕ್ಡೊನಾಲ್ಡ್ಸ್ ಇಂದ ಒಂದು ಆರ್ಡರ್ ಬರ್ತಾಯಿದೆ 47 ರೂಪಾಯಿ. ಈ ಒಂದು ಆರ್ಡರ್ ನಾನು ಎಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಪಿಕಪ್ ಬಂದುಬಿಟ್ಟು ಮೆಕ್ಡೊನಾಲ್ಡ್ಸು, ಡ್ರಾಪ್ ಇಲ್ಲಿಂದ 2 ಕಿಲೋಮೀಟರ್ ಇದೆ. 47 ರೂಪಾಯಿ ಕೊಟ್ಟಿದ್ದಾನೆ. ಇದು ಬಂದು ಸ್ವಿಗ್ಗಿ ಆರ್ಡರು. ಫಸ್ಟ್ನೇ ಆರ್ಡರ್ ಇವತ್ತು ಏನಿದೆ ಆರ್ಡರ್ನ ಪಿಕಪ್ ಮಾಡ್ಕೊಳ್ಳೋಣ. ಗೊತ್ತಿಲ್ಲ, OTP. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಗೈಸ್, ಮೊದಲನೇ ಆರ್ಡರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಡ್ರಾಪ್ ಕಡೆಗೆ ಹೋಗೋಣ. ಗೈಸ್, ಇನ್ನು ಈ ಒಂದು ಅಪ್ಲಿಕೇಶನಲ್ಲಿ ಪೇಮೆಂಟ್ ವಿಚಾರ ಬರೋದಾದರೆ, ಸೊ ಎವ್ರಿ ಗುರುವಾರಕ್ಕೆ ಒಂದ್ಸರಿ ನೀವು ಪೇಮೆಂಟ್ನ ರಿಸೀವ್ ಮಾಡ್ಕೊತೀರಾ. ಆ್ಯಸ್ ಯೂಶಲಿ ಬೇರೆ ಅಪ್ಲಿಕೇಶನ್ ಥರನೇ ನೀವು ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ವೀಕ್ಲಿ ಒನ್ಸ್ ಪೇಮೆಂಟ್ ಬರುತ್ತೆ. ಆ್ಯಂಡ್ ನಿಮಗೆ ಬೇಕಾದರೆ ಕೂಡ ವಿತ್ಡ್ರಾ ಕೂಡ ಮಾಡ್ಕೊಬೋದು. ಅಂದರೆ ಲೈಕ್ ನೀವು ಯಾವಾಗಾದರೂ ನಿಮಗೆ ಎಮರ್ಜೆನ್ಸಿ ಪೆಟ್ರೋಲ್ಗೂ ಅಥವಾ ನಿಮ್ಮ ಖರ್ಚುಗಳಿಗೆ ದುಡ್ಡು ಬೇಕು ಅಂತಂದರೆ 80% ಅಂದರೆ ನೀವೇನು ಅರ್ನ್ ಮಾಡಿರ್ತೀರ ಅದರಲ್ಲಿ 80%ವರೆಗೂ ನೀವು ವಿತ್ಡ್ರಾ ಮಾಡ್ಕೊಬೋದು. ಸೊ ಆ ಒಂದು ಆಪ್ಷನ್ ಕೂಡ ಇದೆ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ. ಇದರಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಅಂತಂದರೆ ಅದೇ ವಾರಕ್ಕೊಂದು ಸರಿ ಬರೋದು ಪ್ಲಸ್ಸೇ, ಅವಾಗವಾಗ ವಿತ್ಡ್ರಾ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಮೈನಸ್ ಕೆಲವ್ರಿಗೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಫುಡ್ ಆರ್ಡರ್ಸ್ ಬರುತ್ತೆ. ಫುಡ್ ಆರ್ಡರ್ಸು ಯಾವ ಅಪ್ಲಿಕೇಶನ್ ಅಂತ ಬರುತ್ತೆ ಅಂತಂದರೆ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ. ಈ ಒಂದು ಲೋಡ್ ಶೇರ್ ಅಪ್ಲಿಕೇಶನ್ ಒಂದು ಥರ್ಡ್ ಪಾರ್ಟಿ ಥರ. ಅಂದರೆ ನಿಮಗೆ ಶಾಡೋಫೆಕ್ಸು, ಆಮೇಲೆ ಇನ್ನು ಮ್ಯಾಜಿಕ್ ಫ್ಲೀಟು, ಈ ಥರ ಹೆಂಗೆ ಅಪ್ಲಿಕೇಶನ್ಸ್ ಇದ್ದಾವೆ, ಸೊ ಆ ಥರ ಅಪ್ಲಿಕೇಶನು ಲೋಡ್ ಶೇರು. ಸೊ ಇದರಲ್ಲಿ ನಿಮಗೆ ಸ್ವಿಗ್ಗಿಯಲ್ಲಿ ಬುಕ್ ಮಾಡೋ ಆರ್ಡರ್ಸು, ಝೊಮ್ಯಾಟೊದಲ್ಲಿ ಬುಕ್ ಮಾಡೋ ಅಂಥ ಆರ್ಡರ್ಸು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಇಲ್ಲಿಂದ ಬರ್ತದೆ ನಮಗೆ. ಆ್ಯಂಡ್ ನೀವು ಇದರಲ್ಲಿ ಆಪ್ಷನ್ ಏನಪ್ಪ ಅಂದರೆ, ನೀವು ಯಾವ ಆರ್ಡರ್ ಬೇಕಾದ್ರೆ ಎಕ್ಸೆಪ್ಟ್ ಮಾಡ್ಕೊಬೋದು, ಯಾವ ಆರ್ಡರ್ ಬೇಡಾದ್ರೂ ಬಿಟ್ಕೊಬೋದು. ಸೊ ಇದು ಒಂದು ಬೆನಿಫಿಟ್ ಇದೆ ಈ ಅಪ್ಲಿಕೇಶನಲ್ಲಿ. ಥ್ಯಾಂಕ್ ಯು. ಗೈಸ್, ಈ ಆರ್ಡ್ರಿಗೆ ನನಗೆ ಸಿಕ್ಕಿರೋಂಥ ಅಮೌಂಟ್ ಬಂದು 47 ರೂಪಾಯಿ. ಸೊ 47 ರೂಪೀಸಲ್ಲಿ ನಾನು ಬಂದಿರೋಂಥ ಡಿಸ್ಟೆನ್ಸ್ ಕವರ್ ಮಾಡಿರೋದು 3.3 ಕಿಲೋಮೀಟ್ರಿಗೆ ನನಗೆ ಸಿಕ್ಕಿರೋಂಥ ಅಮೌಂಟ್ ಬಂದ್ಬಿಟ್ಟು 47 ರೂಪಾಯಿ. ನಮಗೆ ಇದರಲ್ಲಿ ಬೇಸ್ ಪೇ ಬಂದ್ಬಿಟ್ಟು 30 ರೂಪೀಸ್ವರೆಗೂ ಐತೆ. ಸೊ ಈ ಆರ್ಡ್ರಿಗೆ ನನಗೆ ಸಿಕ್ಕಿರೋಂಥ ಬೇಸ್ ಪೇ ಒಂದು ಆರ್ಡ್ರಿಗೆ 30 ರೂಪೀಸ್. ಇನ್ನು ಪ್ರತಿಯೊಂದು ಅಪ್ಲಿಕೇಶನಲ್ಲೂ ರೇಟ್ ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಡ್ಯೂಟಿ ಬರೋಕ್ಕೆ ಮುಂಚೆ ರೇಟ್ ಕಾರ್ಡ್ ಅನ್ನೋದು ನೋಡಲೇಬೇಕಾಗುತ್ತೆ. ಸೊ ನಾನಿವಾಗ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ರೇಟ್ ಕಾರ್ಡ್ನ ನೋಡೋದಾದರೆ, ಆರ್ಡ್ರಿಗೆ ಪ್ರತಿಯೊಂದು ಆರ್ಡ್ರಿಗೂ ಬೈಕ್ಗೆ ಬಂದ್ಬಿಟ್ಟು 30 ರೂಪಾಯಿ ಇದೆ ಒಂದು ಆರ್ಡ್ರಿಗೆ ಬೇಸ್ ಪೇ ಬಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನೆಂದರೆ 6 ಗಂಟೆಯಿಂದ 7 ಗಂಟೆವರೆಗೂ, ಅಂದರೆ ಬೆಳಗಿನ ಜಾವ 6 ಗಂಟೆಯಿಂದ ಈಗ 7 ಗಂಟೆ, ಸಂಜೆ 7 ಗಂಟೆವರೆಗೂ 30 ರೂಪಾಯಿ ಇದೆ. ಈಗ ರಾತ್ರಿ 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ 35 ರೂಪಾಯಿ ಇದೆ. ಅದಾದಮೇಲೆ 1 ಗಂಟೆಯಿಂದ ಮತ್ತೆ ಬೆಳಗಿನ ಜಾವ 6 ಗಂಟೆವರೆಗೂ 35 ರೂಪಾಯಿ ಇದೆ. ಬ್ಯಾಚ್ ಪೇ ಬಂದ್ಬಿಟ್ಟು 20 ರೂಪಾಯಿ ಸಿಗುತ್ತೆ. ರೈನ್ ಚಾರ್ಜ್ ಬಂದು 15 ರೂಪಾಯಿ ಸಿಗುತ್ತೆ. ಬೇಸ್ ಪೇ ಅಮೆಝಾನ್ ಬಂದ್ಬಿಟ್ಟು 50 ರೂಪಾಯಿ ಸಿಗುತ್ತೆ. ಮಿನಿಮಮ್ ಅಮೌಂಟ್ ಪೇಡ್ ಪರ್ ಆರ್ಡರ್ಗೆ 50 ರೂಪಾಯಿ. ಅಂದರೆ ಲೈಕ್ ಅಮೆಝಾನ್ ಆರ್ಡರ್ಸ್ ಬಂದರೆ ಅದಕ್ಕೆ ಬಂದು. ಇನ್ನು ಡಿಸ್ಟೆನ್ಸ್ ಪೇ ಬಗ್ಗೆ ಹೇಳೋದಾದ್ರೆ ಕಿಲೋಮೀಟರ್ಗೆ 10 ರೂಪಾಯಿ ಸಿಗುತ್ತೆ ಈ ಒಂದು ಲೋಡ್ ಶೇರ್ ಅಪ್ಲಿಕೇಶನಲ್ಲಿ. ಇನ್ನು ಎಕ್ಸ್ಟ್ರಾ ಏನಾದರೂ ಕಿಲೋಮೀಟರ್ ಹೋದರೆ ಪ್ರತಿ ಕಿಲೋಮೀಟ್ರಿಗೂ ಇನ್ನೂ ಎಕ್ಸ್ಟ್ರಾ 10 ರೂಪೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ 1 ಕಿಲೋಮೀಟ್ರಿಗೆ 10 ರೂಪಾಯಿ ಅಂದರೆ ಇನ್ನೊಂದು 2ನೇ ಕಿಲೋಮೀಟ್ರ್ ಹೋದರೆ, ಅಂದರೆ 2 ಕಿಲೋಮೀಟ್ರ್ ಹೋದರೆ ಸೊ 20 ರೂಪೀಸ್. ಈ ರೀತಿ ನಿಮಗೆ ಪ್ರತಿ ಕಿಲೋಮೀಟ್ರಿಗೂ ಕೂಡ
10 ರುಪೀಸ್ ನಿಮ್ಗೆ. ಡಿಸ್ಟೆನ್ಸ್ ಪೇ ಇರ್ತದೆ. ಇನ್ನು ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಜಾಯ್ನಿಂಗ್ ಬೋನಸ್ ಅಪ್ ಟು 3500 ರುಪೀಸ್ವರೆಗೂ ನೀವು ಗಳಿಸ್ಬೋದು. ಆದರೆ ಕಂಪ್ಲೀಟ್ 149 ಆರ್ಡರ್ಸ್ ಇನ್ 10 ಡೇಸಲ್ಲಿ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಂತಂದರೆ ಇದಕ್ಕೆ ನಿಮಗೆ ಕೆಲವೊಂದು ಕಂಡೀಷನ್ಸ್ ಅಂದರೆ ಲೈಕ್ ಏರಿಯಾಗಳು ಅಪ್ಲಿಕೇಬಲ್ ಆಗುತ್ತೆ. ಆ ಏರಿಯಾಗಳು ನಿಮ್ಗೆ ಹೇಳೋದಾದರೆ HSR ಲೇಔಟ್, JP ನಗರ, ಕಲ್ಯಾಣ್ ನಗರ್, ವೈಟ್ ಫೀಲ್ಡ್, CV ರಾಮನ್ ನಗರ್. ಸೊ ಈ ಏರಿಯಾಗಳಿಗೆ ಮಾತ್ರ ಈ ಒಂದು ಜಾಯ್ನಿಂಗ್ ಬೋನಸ್ಸು ಅಪ್ಲಿಕೇಬಲ್ ಆಗುತ್ತೆ. ಸ್ನೇಹಿತರೆ, ಇನ್ನು ರೆಫರಲ್ ಬೋನಸ್ ಕಡೆ ಬರೋದಾದರೆ ಅಪ್ ಟು 7000ವರೆಗೂ ಕೂಡ ನೀವು ರೆಫರಲ್ ಬೋನಸ್ನ ಪಡ್ಕೊಬೋದು. ಆದರೆ ಇದಕ್ಕೆ ಆದಂಥ ಕೆಲವೊಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಅದು ಏನಪ್ಪ ಅಂತಂದರೆ 7 ಡೇಸಲ್ಲಿ 50 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ 1000 ರುಪೀಸ್, 21 ಡೇಸಲ್ಲಿ 280 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ 2500 ರುಪೀಸ್, 28 ಡೇಸಲ್ಲಿ 400 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ 3500 ಆರ್ಡರ್ಸ್. ಸೊ ಟೋಟಲಿ ನೀವು 400 ಆರ್ಡರ್ಸ್ನ ಕಂಪ್ಲೀಟ್ ಮಾಡಿದ್ರೆ 28 ಡೇಸಲ್ಲಿ ನೀವು ಅಪ್ ಟು 7000ವರೆಗೂ ಕೂಡ ರೆಫರಲ್ ಬೋನಸ್ನ ಪಡ್ಕೊಬೋದು ಲೋಡ್ ಶೇರ್ ಅಪ್ಲಿಕೇಶನಲ್ಲಿ. 1497 ಅಲ್ವಾ? ಥ್ಯಾಂಕ್ ಯು ಮ್ಯಾಮ್. ಗೈಸ್, ಇವತ್ತಿನ 3ನೇ ಆರ್ಡ್ರು. ಸೊ 3ನೇ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. OTP ಬಂದಿರ್ತದೆ ನೋಡಿ ಮ್ಯಾಮ್. ಹಾಂ ಗೈಸ್, ಇದರಲ್ಲಿ ಬ್ಯಾಚ್ ಆರ್ಡ್ರ್ ಕೂಡ ಬರ್ತದೆ. ಸೊ ಈಗ ಆಲ್ರೆಡಿ ಒಂದು ಟ್ರಫಲ್ಸಿಂದ ಒಂದು ಆರ್ಡ್ರನ್ನ ಎತ್ಕೊಂಡಿದ್ದೀನಿ. ಇನ್ನೊಂದು ವಾವ್ ಮಾಮೋ ಇಂದ ಬಂದೈತೆ. ಇಲ್ಲಿ ವಾವ್ ಮಾಮೋನೇ ಕಾಣಿಸ್ತಿಲ್ವಲ್ಲ, ಇಲ್ಲೈತೆ. ಸೊ ವಾವ್ ಮಾಮೋ ಹತ್ರ ರೀಚ್ ಆಗಿದ್ದೀನಿ. ಇದು ಆರ್ಡ್ರ್ ರೆಡಿ ಇದೆಯಾ, ಇನ್ನೂ ರೆಡಿ ಇಲ್ಲ. ಸೊ ಐಟಮ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೋದು. ಕೇಳೋಣ ಬನ್ನಿ ಎಷ್ಟೊತ್ತು ಮಾಡ್ತಾರೆ ಇವರು. ಬೈ 8781 ರಾಜು ಕನ್ಫರ್ಮ್ನಾ? ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಈ ರೀತಿ ಆರ್ಡರ್ಸು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತದೆ. ಸೊ ಈ ಟೈಮಲ್ಲಿ ನಿಮಗೆ ಯಾವ ಆರ್ಡರ್ ಬೇಕೋ ನೀವು ಆ ಆರ್ಡ್ರನ್ನ ಚೂಸ್ ಮಾಡ್ಕೊಬೋದು. ಸೊ ಈಗ ಇಷ್ಟು ಆರ್ಡರ್ಸು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ. ಸೊ ನಿನಗೆ ಯಾವ ಆರ್ಡರ್ ಬೇಕೋ ಆ ಆರ್ಡ್ರನ್ನ ನೀವು ಚೂಸ್ ಮಾಡಿಕೊಂಡು ಆ ಆರ್ಡ್ರನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇನ್ನು ನಿಮಗೆ ಸರ್ಜ್ ಬಗ್ಗೆ ತಿಳಿಸೋದಾದರೆ ನಿಮಗೆ ಎಷ್ಟು ಸರ್ಜ್ ಇದೆ, ಯಾವ ಥರ ಸರ್ಜ್ ಇದೆ ಅಂದ್ಬಿಟ್ಟು ನಿಮಗೆ ಇಲ್ಲಿ ಮೇಲೇ ತೋರಿಸ್ತಾ ಇರ್ತದೆ. ನಿಮಗೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಲೈವಲ್ಲಿ ಸೊ ಏನು ಸರ್ಜ್ ಇದೆ, ಯಾವ ಅಪ್ಲಿಕೇಶನಲ್ಲಿ ಯಾವ ಆರ್ಡರ್ಗಳಿಗೆ ಸರ್ಜ್ ಇದೆ ಅಂದ್ಬಿಟ್ಟು ನಿಮ್ಗೆ ಇಲ್ಲೇ ತೋರಿಸ್ತಾ ಇರ್ತದೆ. ಸೊ ನೀವು ಅದನ್ನು ನೋಡ್ಕೊಬಹುದು. ಗೈಸ್, ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಇನ್ನೊಂದು ಆಪ್ಷನ್ ಇದೆ. ಅದೇನಪ್ಪ ಅಂತಂದರೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಿಮಗೆ ಡ್ಯೂಟಿ ಆನ್ ಮಾಡಿರ್ತೀವಲ್ಲ, ಅದ್ರ ಪಕ್ಕದಲ್ಲೇ ಓಮ್ ಸಿಂಬಲ್ ಇರ್ತದೆ. ಸೊ ಓಮ್ ಸಿಂಬಲಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ನೀವು ಒಂದು ದಿನಕ್ಕೆ 2 ಆರ್ಡ್ರನ್ನ ನೀವು ಮನೆ ಕಡೆಗೆ ಆರ್ಡ್ರ್ ಹಾಕ್ಕೊಂಡು ಹೋಗ್ಬೋದು. ನೀವು ನಿಮ್ಮ ಮನೆ ಅಡ್ರೆಸ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ದಿನದಲ್ಲಿ ನೀವು 2 ಆರ್ಡ್ರನ್ನ ಆ ಕಡೆಗೆ ಹಾಕ್ಕೊಂಡು ಹೋಗ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಲಾಂಗ್ ಹೋಗ್ಬಿಟ್ಟಿರ್ತೀವಿ, ಗೊತ್ತಿಲ್ಲದ್ರೇನೋ ಗೊತ್ತೋ ಇಲ್ಲಂದರೆ ಯಾವುದಾದ್ರೂ ಆರ್ಡರ್ ತೊಗೊಂಡು ನಾವು ಹೋಗ್ಬಿಟ್ಟಿರ್ತೀವಿ. ಆ ಟೈಮಲ್ಲಿ ನಾವು ಮನೆ ಕಡೆಗೆ ಹೋಗಬೇಕು ಅಂದರೆ ಖಾಲಿ ಹೋಗೋದಕ್ಕಿಂತ ಈ ಥರ ಲೈಕ್ ಆಪ್ಷನ್ನ ಯೂಸ್ ಮಾಡಿಕೊಂಡು ನಾವು ಮನೆ ಕಡೆಗೆ ಆರ್ಡ್ರ್ ಕೂಡ ಹಾಕ್ಕೊಂಡು ಹೋಗ್ಬೋದು. ಈ ಒಂದು ಆಪ್ಷನ್ನು ನನಗೆ ಇಷ್ಟ ಆಯಿತು ಲೋಡ್ ಶೇರ್ ಅಪ್ಲಿಕೇಶನ್. ಯಾಕಂತಂದರೆ ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಯೂಸ್ ಆಗುತ್ತೆ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫೈನಲ್ಗೆ ಅರ್ನಿಂಗ್ಸ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತು ನಾನು ಇದ್ದಿದ್ದು ಲಾಗಿನ್ ಅವರ್ಸ್ ಏನಪ್ಪ ಅಂತಂದ್ರೆ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಅದರಲ್ಲಿ ಒಂದು 15 ನಿಮಿಷ ರೆಸ್ಟ್ ತಗೊಂಡಿದ್ದೀನಿ, 15-20 ನಿಮಿಷ ರೆಸ್ಟ್ ತಗೊಂಡಿದ್ದೀನಿ. ಸೊ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಎಷ್ಟು ಅರ್ನಿಂಗ್ಸ್ ಆಗಿದೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗೈಸ್ ನೋಡಿ, ನನ್ನ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂತಂದರೆ ಈಗ ಫೈನಲ್ ಆಗಿ ನನಗೆ ಆಗಿರುವಂಥ ಅರ್ನಿಂಗ್ಸು 691 ರೂಪಾಯಿ ಆಗೈತೆ. 691 ರೂಪಾಯಿ ಇವತ್ತಿನ ನನ್ನ ಅರ್ನಿಂಗ್ಸು. ಬೇಸ್ ಪೇ ಬಂದ್ಬಿಟ್ಟು 520 ರೂಪಾಯಿ ಆಗಿದೆ. LD ಸರ್ಜ್ ಅಂತ 121 ರೂಪಾಯಿ ಆಗಿದೆ. ಸರ್ಜ್ ಅಪ್ಲೈಡ್ ಅಂತ 50 ರೂಪಾಯಿ ಆಗಿದೆ. ಸೊ ಟೋಟಲ್ ಆಗಿ ನನಗೆ ಇವತ್ತು ಆಗಿರೋಂಥ ಅರ್ನಿಂಗ್ಸು ಲೋಡ್ ಶೇರ್ ಅಪ್ಲಿಕೇಶನಲ್ಲಿ 691 ರೂಪಾಯಿ. ಸೊ ನೀವು ಇವತ್ತು ಎಷ್ಟು ಅರ್ನಿಂಗ್ಸ್ ಮಾಡಿದ್ರೆ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ, ನೀವೇನಾದರೂ ವರ್ಕ್ ಮಾಡಿದ್ರೆ ನಿಮ್ಮ ಅರ್ನಿಂಗ್ಸ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್, ಫೈನಲ್ ಆಗಿ ಲೋಡ್ ಶೇರ್ ಅಪ್ಲಿಕೇಶನ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ರಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಹೇಳೋದಾದರೆ ಲೋಡ್ ಶೇರ್ ಅಪ್ಲಿಕೇಶನ್ ನನಗೆ ಇಷ್ಟ ಆಯಿತು. ಏನಕ್ಕೆ ಅಂತಂದರೆ ಈಸಿಲಿ ನಾನು ಹ್ಯಾಂಡಲ್ ಮಾಡ್ಬೋದು ಅನಿಸ್ತು. ಈಗ ಕೆಲವೊಂದು ಅಪ್ಲಿಕೇಶನ್ನ ನಾನು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಬಟ್ ಆದರೆ ಲೋಡ್ ಶೇರ್ ಅಪ್ಲಿಕೇಶನ್ ನನಗೆ ಆ ರೀತಿ ಅನಿಸ್ಲಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಯಾವುದೇ ರೀತಿ ಲಾಗಿನ್ ಅವರ್ಸ್ ಅನ್ನೋದು ಇಲ್ಲ. ಅಂದರೆ ಈಗ ಕೆಲವೊಂದು ಅಪ್ಲಿಕೇಶನಲ್ಲಿ ನೀವು ನೋಡಿರ್ತೀರ, ಇನ್ಸೆಂಟಿವ್ ಮಾಡಬೇಕು ಅಥವಾ ಅರ್ನಿಂಗ್ಸ್ ಮಾಡಬೇಕಂತಂದರೆ ಈ ಲಾಗಿನ್ ಅವರ್ಸಿಂದ ಈ ಟೈಮ್ ನೀವು ಲಾಗಿನ್ ಇರಲೇಬೇಕು ಅನ್ನೋಂಥ ಕಂಡೀಷನ್ಸ್ನ ಇರ್ತದೆ. ಆ ಥರ ಕಂಡೀಷನ್ಸು ಯಾವುದೇ ರೀತಿ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಇಲ್ಲ. ಅದು ನನಗೆ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಆರ್ಡರ್ಸು ಅಷ್ಟೇ, ನಮಗೆ ಯಾವ ಆರ್ಡ್ರ್ ಬೇಕೋ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಬೋದು,
ಯಾವ ಆರ್ಡ್ರ್ ಬೇಕೋ ಆರ್ಡ್ರನ್ನ ರಿಜೆಕ್ಟ್ ಮಾಡ್ಕೊಬೋದು. ಸೊ ಅದು ನನಗೆ ಇನ್ನೊಂದು ಇಷ್ಟ ಆಯಿತು. ಅದಾದಮೇಲೆ ನಾವು ಲಾಗಿನ್ ಮಾಡುವಂಥದ್ದು ಅಷ್ಟೇ, ಝೋನ್ ಅಂತ ಯಾವುದೂ ಇಲ್ಲ. ಸೊ ನಮಗೆ ಎಲ್ಲಿ ನಾವು ಆನ್ ಮಾಡ್ಕೊಬೇಕೋ ಅಲ್ಲಿ ನಾವು ಆನ್ ಮಾಡ್ಕೊಬಹುದು. ಸೊ ಆ ಒಂದು ಆಪ್ಷನ್ ಕೂಡ ನನಗೆ ಇಷ್ಟ ಆಯಿತು. ಸೊ ಚೆನ್ನಾಗಿದೆ ಅಪ್ಲಿಕೇಶನು, ಈಸಿಲಿ ಆಕ್ಸೆಸ್ ಮಾಡ್ಬೋದು. ಅಷ್ಟೊಂದೇನು ಡಿಫಿಕಲ್ಟ್ ಅಂತನೋ ಇಲ್ಲ ಕಷ್ಟ ಅಂತನೋ ನನಗೇನು ಅನ್ನಿಸ್ಲಿಲ್ಲ. ಸೊ ಈಸಿಯಾಗಿ ನಾವು ಈ ಒಂದು ಅಪ್ಲಿಕೇಶನ್ನ ಹ್ಯಾಂಡಲ್ ಮಾಡ್ಬೋದು. ಸೊ ನನಗೆ ಫೈನಲಿ ನಾನು ಈ ಒಂದು ಅಪ್ಲಿಕೇಶನ್ನು ಯಾರಾದರೂ ಹೊಸ್ದಾಗಿ ನೋಡೋರು ಅಥವಾ ಯಾರಾದರೂ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗೂ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಎಕ್ಸ್ಪೆಷಲಿ ಯಾರಾದರೂ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಮಾಡೋರಿಗೆ, ಹೊಸ್ದಾಗಿ ಮಾಡೋರಿಗೆ ಈ ಒಂದು ಅಪ್ಲಿಕೇಶನ್ನು ಖಂಡಿತವಾಗ್ಲೂ ನಾನು ಸಜೆಷನ್ ಮಾಡ್ತೀನಿ. ನೀವು ಕೂಡ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಹೆಂಗಿದೆ ಅನ್ನೋದನ್ನು ದಯವಿಟ್ಟು ನೀವು ಕೂಡ ತಿಳಿಸ್ಕೊಡಿ. ಆ್ಯಂಡ್ ನಾನು ಒಂದೇ ಹೇಳೋದು, ಯಾರಾದರೂ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಮಾಡೋರಿಗೆ ಜಸ್ಟ್ ಒನ್ ಟೈಮ್ ಈ ಅಪ್ಲಿಕೇಶನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂತಂದರೆ ಈಸಿಲಿ ಆಕ್ಸಿಸ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಕೆಲವರು ಹೊಸೊಬ್ಬರು ಕೆಲವೊಂದು ಅಪ್ಲಿಕೇಶನ್ನ ಅಷ್ಟು ಈಸಿಯಾಗಿ ಮಾಡೋದಕ್ಕಾಗಲ್ಲ. ಸೊ ಕಷ್ಟ ಆಗುತ್ತೆ, ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಈ ಅಪ್ಲಿಕೇಶನಲ್ಲಿ ನನಗೆ ಆ ರೀತಿ ಅನ್ನಿಸ್ಲಿಲ್ಲ. ಸೊ ಆನ್ ಮಾಡ್ಬೋದು, ಅದ್ರ ಜೊತೆಗೆ ಆರ್ಡರ್ ಬರುತ್ತೆ, ಆರ್ಡರ್ನ ಎಕ್ಸೆಪ್ಟ್ ಮಾಡ್ಕೊಬೋದು. ಇನ್ನೊಂದೇನಂತಂದರೆ ನಾವು ಒಂದು ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಿಕೊಂಡು ಡ್ರಾಪ್ ಹತ್ರಕ್ಕೆ ಹೋಗ್ತಿದ್ದಾಗಲೇ ಇನ್ನೊಂದು ಆರ್ಡ್ರ್ ಅಂದರೆ ಲೈಕ್ ಆನ್ ದ ವೇ ಬೇರೆ ಆರ್ಡ್ರ್ ಕೂಡ ಬರುತ್ತೆ. ಸೊ ಅವಾಗ ನಮಗೆ ಬೇಗ ಅರ್ನಿಂಗ್ಸು ಆಗುತ್ತೆ ಆ್ಯಂಡ್ ಬೇಗ ಆರ್ಡರ್ಸು ಟೈಮು ಸೇವ್ ಆಗುತ್ತೆ. ಸೊ ಡ್ಯೂಟಿ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಸೊ ನನಗೆ ಲೋಡ್ಸರ್ ಅಪ್ಲಿಕೇಶನ್ ಬಗ್ಗೆ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸು. ಗೈಸ್ ಫೈನಲ್ ಆಗಿ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೋಡ್ಸರ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನೋ ನೀವು ಏನಾದರೂ ಮಾಡ್ತಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಯಾರಾದರೂ ಹೊಸದಾಗಿ ಲೋಡ್ಸರ್ ಅಪ್ಲಿಕೇಶನ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಸೊ ಲಿಂಕ್ ಬಂದು ಬಯೋದಲ್ಲಿ ಕೊಟ್ಟಿರ್ತೀನಿ, ಹೋಗಿ ನನ್ನ ಲಿಂಕಲ್ಲಿ ನನ್ನ ರೆಫರಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇದು ಲೋಡ್ಸರ್ ಅಪ್ಲಿಕೇಶನ್ ಬಗ್ಗೆ. ಸೊ ಮುಂದೂಡಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.